ಒಳಗೊಂದು ಹೆಣ್ಮಗಳು ಸೀರೆ ಉಟ್ಕೊಂತವ್. ಅದ್ರ ಬಗ್ಗೆ ನೋಡಕತ್ತಿದ್ರೇನ? ನಮ್ ಸರ್ನೇಮ್ ಏನು? ಬಗ್ಗೆ ನೋಡು ಬ್ರದರ್ಸ್. ಇಲ್ಲೇನ ನೋಡ್ರಿ. ಯಾರು? ನಮಸ್ಕಾರ ಸಾಲ್ತಾರಕ್ಕೆ ಇಲ್ಲ ಅದಿವ ನೋಡಿನೂ ನೋಡ್ದಂಗ್ ನಿಂತಿಯಲ್ಲ. ಇಲ್ರಿ ನಾವು ನೋಡಕ್ ಮುಚ್ಚು ಬಾಯಿ. ನಾನು ಹೆಣ ಕೊಟ್ಟು ಮಾತಾಡ್ ನೀನು, ಇಲ್ಲಾಂದ್ರೆ ನಾಳೆ ಬಹಳ ಒಚ್ಚಾಗ್ತೈತಿ ನಿನಗೆ. ಇಲ್ರಿ ಕೊಡ್ತೀನಿ ನಾನು. ಇಲ್ಲರಿ ಕೊಡ್ತೀನಿ ಅಂತ ನೋಡ. ಇಲ್ಲರಿ ಏನ್ ಕೊಡ್ತೀನಿ ನೀನು? ಇಲ್ಲಂದ್ರೆ ಹಂಗ ಮುಂದೆ ಬಂದಂತ ನಿಂತಲ್ಲ ನಿಮ್ಮನ್ನ ಕೇಳಿ ಕುಂತ ಮಾಡಕ್ ಕೇಳ್ತೀನಿ. ಚಾರ ಅಂದ್ರೆ ಏನು ಕೊಡಲ್ಲ ನಮ್ಮ ಏನು ಕೊಟ್ಟೇ ಇಲ್ಲ. ಇರ್ಲಿ ಬಿಡು, ನಾ ತರಿಸ್ತೀನಿ. ಚಾ ಬಿಟ್ಟು ಹೇಳ್ರಿ. ಗೋರ್ನಿಟ ಅವೆಲ್ಲ ಬ್ಯಾಡ, ಸುಟ್ಟು ಅವೆಲ್ಲ ಕುಡಿಯಲ್ಲ. ಹೇಳಮ್ಮು ಮುಂದೆ ಮಗಂತಂದು ಸೌಕಾರ ಅನಿಸ್ಕೊಂಡು ನಿಲ್ತೀನಿ ನಾನು. ಅವನು ಹೇಳಿದ್ದೆ ಹೇಳ್ಬೇಡ ನೀನು. ಅವನಿಗೆ ಕಾಳಜಿ ಅದ ಎಲ್ಲ. ಬಾ ಕೂಕ್ರು. ಕೊಡಪ್ಪ ದುಡ್ಡು ಕೊಡು. ಕೊಟ್ಟು ಮಾತಾಡು. ಕೊಡ್ತೀನಿ ಸಾವುಕಾರ. ಈ ವರ್ಷ ಸರಿಯಾಗಿ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ. ನಿಂತ ಕಾಲ ಮೇಲೆ ಹಣ ತಗೊಂಡ್ರೆ ಎಲ್ಲಿಂದ ಕೊಡ್ಲಿ ನಾನು? ಮಳೆ ಬೆಳೆ ಕೇಳ್ಕೊಂಡು ನಾನು ಹೆಣ ಕೊಡ್ತೀನಿ ಅನ್ಕೊಂಡಿದ್ದೆ. ಹಂಗಂತೀನಿ ಹೇಳಿಲ್ಲ, ಆಗಿಲ್ಲ. ಮಳೆ ಆಗದಿದ್ರೆ ನಾನು ಒಳ್ಳೆ ಬೀಜ ಬಿತ್ತಬೇಕು. ಒಳ್ಳೆ ಬೀಜನೇ ಬಿತ್ತೀನಿ. ನೀನ್ ಅನ್ಕೊಂಡಿ ಒಳ್ಳೆ ಬೀಜನೇ ಅಂತ ಏನಿಲ್ಲ, ಎಲ್ಲ ಜೊಳ್ಳದು. ನಿಮ್ಮ ಹತ್ರ ಬೀಜ ಇಲ್ಲ ಅಂದ್ರೆ ನಮ್ ಬೀಜ ಒಯ್ಬೇಕು. ಎಲ್ಲಾರ್ಗು ಬೀಜ ಕೊಟ್ಟು ಕೊಟ್ಟು ನಮ್ಗೆ ಬೀಜ ಇಲ್ದಂಗ ಆಗದೆ. ಅಷ್ಟೇ ಇವ್ರಿಗೆ ಅಡ್ಡಾಡಕತ್ತಾರ. ಕೊಡಪ್ಪ ದುಡ್ಡು ಕೊಡು. ನಿನ್ನ ಮನೆಗೆ ಅವ್ರ ಮನೆಗೆ ಒಳ್ಳೆ ಮುಳು ಅಡ್ಡಾಡಕ ನಮ್ ಸಾವುಕಾರ ನೀನು ಖರ್ಚು ಹತ್ತಿದ ನಾ ಏನ್ ತಿಳ್ಕೊಂಡೆ? ನಮ್ ಸಾವುಕಾರ ಅಂದ್ರೆ ಕಿಮ್ಮತ್ತಿಲ್ಲ. ಅವ್ರೆ ನಿಮ್ಮ ಮನೆಗೆ ಬಾಂಡೆ ತೊಳೆಕ್ ಬಂದಾರ. ಏನಾದ್ರು ಮಾತಾಡಿದ್ರೆ ಅವ್ರೇನು ಹುಚ್ಚುಳ ಮಗನ್ ಮಾಡಿ ನಮ್ ಸಾವುಕಾರ ಅಂದ್ರೆ ಬೆಲೆ ಇಲ್ಲ. ಸುಮ್ಮನೆ ನೀವು ಕಾಳಿ ಮಗ ಬೋಳಿ ಮಗ ಬಿಟ್ಟಲ್ಲ ಅದನ್ನೇನು ಮತ್ತಿವ್ರು. ನೀನೇನ್ ನನಗೆ ಬೈಯಕ್ ಬಂದ್ಯೋ ಹೆಣ ವಸೂಲಿ ಮಾಡಕ್ ಬಂದ್ಯೋ? ಹೌದಾ? ಅಂದ್ರೆ ಹೆಣ ಕೊಟ್ಟಿದ್ದಂತೆ ನಮ್ಗೆ ಮತ್ತೆ ಬೈಬೇಕು. 2 ಮೆಟ್ನೆ ಕೊಡಿ, ನನಗೆ ಹೆಣ ಕೊಡು. ದೊಡ್ಡ ಮಾತು ಹೇಳ್ಬೇಡಿ ಸಾವುಕಾರಿ ನೀವು. ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತ ನಿಮ್ಮ ಸಾಲ ಮುಟ್ಟಿಸ್ತೀನಿ ನಾನು. ನೋಡು, ಒಂದು ಹೆಣ ಕೊಡು, ಇಲ್ಲ ಅಂದ್ರೆ ಬರೋದ್ ಕೊಟ್ಟಂಗೆ ಮನೆ ಖಾಲಿ ಮಾಡು. ನೀವೇನೇ ಮಾತನಾಡಿದ್ರು ನಿಮ್ಮ ಸಾಲದ ವಿಷಯ ಅಷ್ಟೇ ಮಾತನಾಡಿ. ಮನೆ ಖಾಲಿ ಮಾಡೋ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಏನಮ್ಮ ತುತ್ತೂರಿ ಹೊನ್ನಮ್ಮ? ಕಿತ್ತೂರ ಚೆನ್ನಮ್ಮ. ಏನ್ ನನಗೆ ತಿವ್ಯಾಕ್ ಬರ್ತೀಯ ನೀನು? ವಯಸ್ಸಿನಾಗ ನಾನು ಎಷ್ಟು ಮಂದಿಗೆ ತಿವ್ದಿರ್ಲಿಕ್ಕಿಲ್ಲ. ವಯಸ್ಸಿನಾಗ ಸಿಗಬೇಕಾಗಿತ್ತು. ತಿವೇದ ಏನಂತ ತೋರಿಸ್ತಿದ್ದೆ. ಮನ್ಯಾಗ ಅರಸನ ಉಳಿಸಾಳ ತಾನೇ ಹಚ್ಕೊಂಡವಳು. ನಮ್ಮ ಇಷ್ಟ. ನಾವು ಅದನ್ನ ತಿಳ್ಕೊಬಾರ್ದು. ಮಾಡ್ರಿ, ಯಾರು ಬೇಡ ಅಂದ? ಹಚ್ಕೊಂಡ್ ಯಾಕೆ ಬರ್ಬೇಕು? ನಾನು ಮಾಡ್ಬೇಕು. ಇವನು ಅವನಲ್ಲ, ಇವನು. ಅವನ್ಯಾಕೆ ಬೈತೀರಿ? ನಾನೆಲ್ಲಿ ಬೈದಿ? ನೀವು ನಾನೆಲ್ಲಿ ಬೈದಿ? ಇವ್ನು ಅಂತಿರಲ್ಲ. ಇಲ್ಲಮ್ಮ, ಇವನು ಅವನಲ್ಲ, ಇವನು ಇವ್ರ ಅದಾರಲ್ಲ ಅನ್ನಕ್ ಹಂಗಂತ. ಇವನು ಅವನಲ್ಲ. ಇವನು ಯಾರು? ನೀನ್ ಚಿಕ್ಕಪ್ಪನ? ನಮ್ಮ ಯಜಮಾನ್ರಿ ಅವರು. ಆ ಜೀವನ ಒಳ್ಳೆ ಒಳ್ಳೆ ಮೀನಿಗೆ ಕಾಳತ್ತವ್ರಿ. ನಿಮ್ಮ ಅಜವಾನನ ಇವ್ರು ನನ್ನ ಹತ್ರ ಹೆಣ ಇಸ್ಕೋಬೇಕಾದ್ರೆ ನಾನು ಇವನಿಗೆ ಆಧಾರ ಕೇಳಿದೆ. ಆದ್ರಲ್ರಿ ಆಧಾರ ನಾನೇನಂದೆ? ಆದ್ರ ಅಂತೀನಿ ನಾನು. ನೀನ್ ಅಂದಿದ್ದು ನಾನು ಹೇಳಿದ್ದು ಆದ್ರ. ಆದ್ರ ಕೇಳಿದೆ. ಅದಕ್ಕೆ ಅವನು ನನ್ನ ಹತ್ರ ಏನೂ ಆದ್ರ ಇಲ್ಲ, ಇರೋದೇ ಒಂದು ಆದ್ರ. ಅದೇ ಮನೇನ ಒತ್ತಿ ಇಟ್ಟು ನನಗೆ ನನ್ನ ಹತ್ರ ಹೆಣ ಇಸ್ಕೊಂಡವನೆ. ಇದೇ ಕಾವ್ಯ, ನಾ ಮಾಡಿಕೊಂಡ ಸಾಲಕ್ಕೆ ಈ ಮನೆಯನ್ನ ಅಡವಾಗಿ ಕೆಲಸ ಮಾಡ್ತೀನಿ. ನಿಮ್ಮನ್ನು ಕೈ ಹಿಡಿದ ನನ್ನ ಮಾತಾದ್ರೂ ಕೇಳಬಾರ್ದಾಗಿತ್ತೇನ್ರಿ? ಕೈ ಹಾಕಮ್ಮ ಹಿಡಿದೆ. ಮತ್ತೆ ಹಿಡಿಬೇಕಾಗಿತ್ತು. ಇನ್ನಿಷ್ಟ ಹಿಡಿಬೇಕಾದ್ರೂ ವಿಚಾರ ಮಾಡಬೇಕು. ನೋಡ್ರಿ, ನಾವು ಹಣನೂ ಕೊಡೋದಿಲ್ಲ, ಮನೇನು ಖಾಲಿ ಮಾಡೋದಿಲ್ಲ. ಏನ್ ಮಾಡ್ತೀವಿ ಮಾಡ್ಕೊ ಹೋಗ್ರಿ ಅಷ್ಟೇ. ಇದೇ ಮಾತಾ? ಅಷ್ಟೇ, ಇದೇ ಮಾತು. ಇದೇ ಮಾತಾ? ಏನ್ ಮಾಡ್ತೀರಿ ಮಾಡ್ಕೊ ಹೋಗ್ರಿ. ನಡ್ರಿ ಒಳಗೆ. ಅವರೇ ಹೊಂಟ್ರ ನೀ ಅಂತ
ನಡ್ರಿ ಒಳಗ. ಯಾಕ್ರಿ? ನೀನೇ ಅಂದ್ರಲ್ಲ ಏನ್ ಮಾಡ್ಕತ್ರಿ ಮಾಡ್ಕರಿ ಅಂತ. ಹಾ. ಒಳಗ್ ಕರ್ಕೊಂಡು ಹೋಗಿ ಬರ್ಲ ಎಲ್ಲಾ ಸಾಮಾನು ಹೊರಗ್ ಹಾಕವ, ಮನೆ ನಮ್ ತಾಪ ಮಾಡ್ಕೊಳವ. ನಿಮ್ಮಂತೆ ಕೈ ಮುಗಿತೀನಿ. ಈಗ ಯಾಕೆ ಮುಗಿತೀರಿ? ಸ್ವಲ್ಪ ದಯ ತೋರಿ. ಸದ್ಯದಲ್ಲೇ ನನ್ನ ಮಗಳ ಮದುವೆ ಇದೆ. ಸದ್ಯದಲ್ಲೇ ನಿಮ್ಮ ಮಗಳ ಮದುವೆ ಇದೆ. ನಮ್ಮ ಮನೆಯಲ್ಲೂ ನಮ್ಮ ಮಗಳ ಮದುವೆ ಇದೆ. ನಿಮ್ಮ ಮಗಳ ಮದುವೆ ಇವ್ರಗಳ ಮದುವೆ ಇದೆ. ಇವ್ರದಾ? ಆನೆಗೆ ಮದುವೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿವವ. ಡಂಬು ಸೀಬು ಮದರ್ಪಾಟ್ ಅರಿಬಿ ಹುಲ್ಲು ಟೈರು ಚುರ ರೊಕ್ಕ ಚಿಮಣಿ ಎಣ್ಣೆ ಕಟ್ಟಿಗೆಟ್ಟಿಗೆ ಮದರ್ಪಾಟ್ ಅರಿಬಿ ಇನ್ನೇನು ನಾನು ಹೆಣ ಬೀಳ್ಬೇಕಷ್ಟೇ. ಹೇಳ್ತೇನ್ರಿ ಇದು ಹಿಂಗ ಮಾಡ್ತೀಯಲ್ಲ ಮುಂದೆ ಮಗನೇ. ಇದೇನು ನನ್ನ ಹೆಣವರ ತಯಾರಿನ ನನ್ನ ಮದುವೆ ತಯಾರಿ? ಮದುವೆ ಇದ್ರಿ ಕೇಳು ಇದು ಸೀಬುಗಳ ಯಾಕಲ ಗಂಡಲ ಹಾಕಕ್ ಬೇಡ, ಮದರ್ಪಾಟ್ ಅರಿಬಿ ಬ್ಯಾಗ್ ಹಾಕಕ, ಕತ್ತಿಗೆಟ್ಟಿಗೆ ಅನ್ನ ಬಸ್ಯಾಕ. ಓ ಹಿಂಗೆ ಇಷ್ಟೆಲ್ಲ ತಯಾರಿ ಮಾಡ್ದವನೆ. ನಮ್ಗೆ ಹೆಣ ಕೊಡ್ರಿ ನೀವು ಹೆಣ. ನೀನೇ ಏನಾದ್ರೆ ಹೇಳಪ್ಪ, ನಿನ್ನ ಕೈ ಮುಗಿತೀನಿ. ನಾನೆಲ್ಲ ಹೇಳ್ತೀನಮ್ಮ. ನಾ ಹೇಳಿದ್ದಕ್ಕ ನಿಮ್ಮ ಯಜಮಾನ್ರು ಒಪ್ಕೊಂತಾರಲ್ಲ ಕೇಳು. ಒಪ್ಕೋತಾರ ರೀ, ಕೇಳ್ರಿ ಏನ್ ಹೇಳ್ತಾರೆ. ಹೇಳ್ತೀನಿ ಸರ್, ಏನ್ ಹೇಳ್ಬೇಕಂದೇ ಹೇಳು. ಮಳೆಯಲ್ಲಿ ಅರ್ಧ ತೋಯಿಸಿಕೊಂಡ ಮಂದಿಗೆ ಇನ್ನ ಅರ್ಧ ಮಳೆಯ ಭಯಬೇಕಿ. ಹೇಳು ಏನು ಹೇಳ್ಬೇಕು? ಅರ್ಧ ತೋರಿಸ್ಕೊಂಡವನೆ ಒಂದ್ ಸಾಬೂನು ಕೊಟ್ಬಿಡು, ಪೂರ ತೋರಿಸ್ಕೊಂತವನೆ. ನೋಡ್ರಾಜಪ್ಪ, ನಾ ಹೇಳಿದ್ದು ನೀವು ಕೇಳಿ. ಅವೇನಮ್ಮ ಹಾ? ಬಾಗಲ ಹಾಕಿರೇನು? ಬಾಗ್ಲ ಹಾಕೊಂಡು ಕೂಡ್ರಕ್ಕೆ ಅವ್ರೇನು ಅರೇದ್ ಹುಡುಗರಲ್ಲ. ಯಾಕ್ರಿ? ಹರಿದಷ್ಟ ಬಾಗ್ಲ ಹಾಕೊಂಡು ಕೂತ್ಕೋತಾರೆ. ಹ್ಮ್ ನೀವಿ ನೋಡ್ರಿ ಇಲ್ಲ ಇಲ್ಲ ಪೇಪರ್ ಓದ್ರಿ ಇಲ್ಲ. ಇಲ್ಲಮ್ಮ, ಈ ಸಾಲ ವಸೂಲಿ ಬರದಲ್ಲಿ ಏನೇನೂ ಆಗಿಲ್ಲ ನಂಗೆ. ಯಾಕೆ ಏನಾಗದೆ? ಉಡಾಳ್ರು 5 ವರ್ಷದ ಹುಡುಗಿನ ಬಿಡವಳ್ರು, 70 ವರ್ಷದ ಮುದುಕಿಯನ್ನು ಬಿಡವಳ್ರು. ಹೌದಮ್ಮ, ಕೇಳವ್ನಿ. ಉಡಾಡ್ರು 5 ವರ್ಷದ ಹುಡುಗಿನೂ ಬಿಡವಲ್ರು, 70 ವರ್ಷದ ಮುದುಕಿನೂ ಬಿಡವಲ್ರು. ಬಿಡವಳ್ರು. ನೀನು ಹುಷಾರಮ್ಮ. ಏನಂದೆ? ಹುಷಾರ್ ಹೇಳಿದೆ. ಈ ಮನೆ ಒಳಗ್ ಬಂದ್ರೆ ಯಾವ್ದು ಕಾಣದೆ ಈ ಹೆಣ್ಮಗಳು, ಅದಕ್ಕೆ ಹುಷಾರ್ ಅಂದಿ. ಇಲ್ಲ ಹೆಂಗಾರ ಇರು, ನನಗೆ ಅದಕ್ಕೆ ಬಾಗಿಲು ಹಾಕೊಂಡು ಕೂತ್ಕೊಂಡಿರ್ತೀವಿ ಹುಷಾರ್ ಇರೋದಕ್ಕೆ. ಹೋಗ್ಲಾ ನೀನ್ ಚಿಲ್ಕಾಯಕ್ ಬಾ. ಯಾಕ್ರಿ? ಮತ್ತೆ ಬಾಗ್ಲ ಹಾಕೊಂಡ್ರಿ ಅದಕ್ಕೆ ಚಿಲ್ಕ ಹಾಕಿದ್ದೀವಿ, ನೀವು ಬಂದದ ತೆಗ್ದದ್ದು. ನೀನ್ ಯಾಕಲ್ಲ ಚಪ್ಪಲ್ ಕೈ ಹಿಡಿದೆ? ಅವ್ರ ಮಕ್ಕಳ ಕೇಳಿಕಿದ್ದಕ್ಕೆ 4 ಮಂದಿ ಹೊಡೆದಾನವ. ಈಗ ನಾವು ಅದ ವಿಷಯಕ್ಕೆ ಬಂದೀವಿ, ನಮ್ಮನ್ನು ಹೊಡಿಬಾರ್ದು. ಹಂಗಿದ್ರು ಒಂದ್ ಕೆಲಸ ಮಾಡು, ಅವ್ನು ನೋಡೋದೇ ಹಂಗ ನೋಡ್ತಾವನೆ. ಈಗ ಮೊದಲು ನನ್ನ ಹಬ್ಬಸು, ನಾನು ಹೊರಗಡೆ ನಿಂದಿರ್ತಾವನಿ, ನೀ ಕೇಳ್ಬಿಟ್ಟು ಓಡ್ಬ, ನಾವಿಬ್ರು ಓಡೋಗೋಣ. ಬಿಡು ಮತ್ತೆ ಕೆಳಗೆ. ನೋಡ್ ರಾಜಪ್ಪ, ನಿನ್ನ ಹಿರೇ ಮಗಳು ಕಲ್ಯಾಣ ನಿನ್ನ ನಮ್ಮ ಸೌಕಾರ ಕೊಟ್ಟು ಮದುವೆ ಮಾಡಲು ಒಪ್ಕೊಂಡ್ರೆ ಹಬ್ಬಸು ಸೇಸ ಹಬ್ಬಸು ನನ್ನ ಹಬ್ಬಸು. ಏನ್ ಹೇಳ್ತಾ ಇದ್ದೆ ನೀನು? ಅರ್ಧ ಸ್ಮಶಾನ ಯಾತ್ರೆ ಮುಗಿಸಿದ ಈ ಶವಕ್ಕೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು. ಈ ಶವಕ್ಕೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು. ಶವ ಅಂತಿಲ್ಲ, ಇರೋನೇ ಒಬ್ಬನು 2 ಶವ ಅಂತವ್ರಿ. ಮುಂಡೆ ಮಗ ತಂದು ಎಲ್ಲ ಶವ ಅಂತವನೇ. ಶಿವನ ತಮ್ಮನ ಶವ ಅಂದ್ರೆ ನಾನು ಶಿವನ ತಮ್ಮನ. ಪಾರ್ವತಮ್ಮನ ಮಾತಿಗೆ. ನೋಡ್ ರಾಜಪ್ಪ, ವಿಚಾರ ಮಾಡು. ಒಂದೇ ಕಲ್ಲ ಹೊಡೆತಕ್ಕೆ 2 ಹಣ್ಣು ಉದುರಿಸಬಹುದು. ನಿನ್ನ ಮಗಳ ಮದುವೆನೂ ಆಗುತ್ತೆ, ಸಾಲನೂ ತೀರುತ್ತೆ, ಇರಾಕ್ ಮನಿನೂ ಉಳಿಯುತ್ತೆ. ವಿಚಾರ ಮಾಡು. ಸಾಧ್ಯವಿಲ್ಲ ಶೇಷಗ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಅವರಮ್ಮ ನೀವೇನಂತೀರಿ? ಅಂದ್ರೆ ಶಿಕ್ಷಣ ಶ್ರೀಮಂತ ನನ್ನ ಮಗಳ ಮದುವೆ ಆಗಲಿಕ್ಕೆ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಸಂತೋಷವಾಗಿ, ಆದ್ರೆ ಒಪ್ಪಿಗೆ ಕೊಟ್ಟಿಲ್ಲ. ನನಗೇನು ಮದುವೆ ಆಗೋ ವಿಚಾರ ಇರ್ಲಿಲ್ಲ, ಇವನೇ ಒತ್ತಾಯ ಮಾಡಿದ್ದು ಮದುವೆ ಆಗ್ರಿ ಮದುವೆ ಆಗ್ರಿ. ಈಗ ನಾನು ಮದುವೆ ಆಗ್ತಿರೋದು ನನಗೋಸ್ಕರ ಅಲ್ಲ, ನಮ್ಮ ಸೇಸನಿಗೋಸ್ಕರ. ಈಗ 8 ಹಂಗೆ ಆಗೈತಿ, 9 ದಿನ. ಯಾಕಲ್ಲ ಸೇಸ ಆನಂದ ಮುಗುಲ್ ಮುಟ್ಟದೆ ಮಗಂತ ಅಂದ್ರೆ ಹೊಸ ಮನೆ ಆಗದೆ, ಮನ್ಯಾಗ ಒಂದು ಹೆಣ್ಣು ದೇವಿ ಇಲ್ಲ, ಬಳೆ ಶಬ್ದ ಇಲ್ಲ, ಗೆಜ್ಜೆ ಶಬ್ದ ಇಲ್ಲ, ಒಂದು ಹೆಣ್ಣು ದೇವಿ ಕರ್ಕೊಂಬರ್ರಿ ಅಂತ ಇವನು. ಅಂತೂ ನಮ್ಮ ಕಲ್ಯಾಣಿ ಹಿಂದಿನ ಜನ್ಮದಲ್ಲಿ ಗೌರಿ ವ್ರತ ಚೆನ್ನಾಗಿ ಆಚರಿಸಿದ್ದಾಳೆ ಅಂತ ಕಾಣಿಸುತ್ತೆ. ನಾನು
ಗಣಪತಿ ವ್ರತ ಆಚರಿಸವನಿ. ರೀ ಶಿಷ್ಯನು ಹೇಳಿದ ಹಾಗೆ ನಮ್ಮ ಮಗಳ ಕಲ್ಯಾಣಿನ ಶ್ರೀಮಂತರಿಗೆ ಕೊಟ್ಟು ಅವ್ರ ಸಂಬಂಧ ನಾವ್ ಯಾಕೆ ಬೆಳೆಸಬಾರ್ದು? ನೀ ಏನು ಮನುಷ್ಯರು ಅಥವಾ ಮನುಷ್ಯ ರೂಪ ಧರಿಸಿ ಈ ಭೂಮಿಗಿಳಿದ ರಾಕ್ಷಸಿಯು ನಳನಳಿಸುವ ಮಲ್ಲಿಗೆಯಂತಿರುವ ನನ್ನ ಮಗಳನ್ನ ಅರ್ಧ ನೆರಳು ಸರಿದ ಇಂಥ ಡೊಗರ ಹೋದ ಮುದುಕನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬೇಕೆ? ಏನಿಲ್ಲ ಇವನು ಡೊಗರ್ ಅಂತವನೇ, ಸೀದಾ ಮಾತಾಡು. ಕೊಡಕ್ಕಿಲ್ಲಲ್ಲ, ಕೊಡಲ್ಲ ಅಂತೇಳು. ಡೊಗರ ಪಗರ ಶವ ಏನಿಲ್ಲ ಇವನು. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ನೀವು ಸಮಾಧಾನ ಅಂದಂಗೆ ಸಿಟ್ಟು ಬರ್ತದೆ ನನಗೆ. ನೆರಳು ಸರ್ಮೇಲೆ ಅಲ್ವೇ ನಾನು ಇವನ ಮದುವೆ ಆದದ್ದು. ಅಂದ್ರೆ ನೀನು ಡೊಗರು ಆದ್ಮೇಲೆ ಮದುವೆ ಆಗಿದ್ದು. ಮತ್ತೊಬ್ಬ ಜೊತೆ ಸಂಸಾರ ಮಾಡಿದ ಈ ನಿಮ್ಮ ಕರೆಗಳಂದಲ್ವೇ ನನ್ನ ಕತ್ತಿಗೆ ನಾನು ಮಾಂಗಲ್ಯ ಕಟ್ಟಿಸಿಕೊಂಡಿದ್ದೆ. ಅದೇನೇ ಇದ್ರು ಗಂಡಸರ ವಿಷಯದಲ್ಲಿ ದೋಷವೆಣಿಸುವುದು ಶುದ್ಧ ತಪ್ಪು. ಸುಮ್ಮನೆ ಒಪ್ಕೊಂಡ್ಬಿಡ್ರಿ. ಸಾಧ್ಯವಿಲ್ಲ ಕಾವೇರಿ, ಸಾಧ್ಯವಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ಇಲ್ಲ, ಒಪ್ಕೊಳ್ಳೋದಿಲ್ಲ ನಾನು. ಆಗುದಿಲ್ಲ ಅಂದ್ರೆ ಬಿಡು, ನಡಿ ಮನಿ ಖಾಲಿ ಮಾಡು. ಅಯ್ಯೋ, ಬನ್ನಿ.